ಅದನ್ನು ಡಿ ಕೆ ಶಿ ಅವರು ಏನಪ್ಪ ಅಂದ್ರೆ ಇದು ಮುಗುಮ್ಮ ಹೋಗೋದು ಬೇಡ, ಏನು ಹೇಳೋದು ಫೈನಲ್ ಗೊತ್ತಾಗ ನಮ್ದು ಏನಪ್ಪ ಪರಿಸ್ಥಿತಿ, ನಮ್ಮದೇ ಸ್ಥಿತಿ ಅನ್ನುವಂಥದ್ದು. ನಮ್ಮದೇನು ಸ್ಥಿತಿ ಅನ್ನೋದಕ್ಕೆ ಈಗಾಗಲೇ ನೀವು ಕಾಂಗ್ರೆಸ್ ಉತ್ತರ ಕೊಟ್ಟಾದ್ರೆ ಉಪಮುಖ್ಯಮಂತ್ರಿ ಕೊಟ್ಟಿವಿಪ್ಪ ನಿಮಗೆ, ನೀರಾವರಿ ಕೊಟ್ಟಿವಿ, ಮತ್ತೆಲ್ಲ ಕೊಟ್ಟಿವಿ, ಇನ್ನೇನು ಬೇಕು ನಿಮ್ಗೆ ಅನ್ನುವಂಥ ಒಂದು ವಾತಾವರಣ ಅದ. ಹೀಗಾಗಿ ಡಿ ಕೆ ಶಿ ಅವರು ಈ ಸದ್ಯದಲ್ಲೇ ಸಿ ಎಮ್ ಆಗ್ತಾರ ಅನ್ನುವಂಥ ವಿಚಾರಿಸಿದ್ದ ಒಂದಿಷ್ಟು ಆಗಲಿಕ್ಕಿಲ್ಲ ಅನ್ನುವಂಥ ಮಾತುಗಳು ಭಾಳ ಬರ್ತಾಯಿದ್ದಾವೆ. ಯಾಕಂದ್ರೆ ಸಿದ್ದರಾಮಯ್ಯ ಎದುರು ಹಾಕೋಲ್ಲ, ಸಿದ್ದರಾಮಯ್ಯ ಏನೋ ಶ್ರದ್ಧಿತ್ತರಪ್ಪ ಅಂತಂದ್ರೆ ಅವ್ರು ಹೊಸ ಪಕ್ಷ ಕಟ್ಟೋದು ಶಕ್ತಿನೂ ಇಲ್ಲದ. ಯಾಕಂದ್ರೆ ಜೊತೆಗಾರ ಹಿಂದ ಸಂಘಟನೆ ಎಲ್ಲ ಸಾಕಷ್ಟು ಜನರು ಕೂಡಿಸ್ಕೊಂಡಿದ್ದಾರೆ. ಅವರು ಅಧಿಕಾರದ ಬಂದ ಮೇಲೆ ತಮ್ಮ ಶಕ್ತಿ ಹೆಚ್ಚು ಮಾಡ್ಕೊಡೋದ್ರ, ಬೇರೆ ಬೇರೆ ಜಾತಿ ಸಮುದಾಯಗಳ ಜನರ ಜೊತೆ ಸಂಪರ್ಕ ಹೆಚ್ಚು ಮಾಡಿಕೊಂಡು ಹಿಂದುಳಿದ ದಲಿತ ಆದಿವಾಸಿ ಮತ್ತು ಇನ್ನುಳಿದ ಅಲ್ಪಸಂಖ್ಯಾತ ಸಹಿತ ನಮ್ಮ ಕಡೆ ತೊಗೊಳ್ಳುವಂಥ ಪ್ರಯತ್ನ ಮ್ಯಾಕ್ಸಿಮಮ್ ಮಾಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನ ಇಳಿಸೋದಪ್ಪ ಅಂತಂದ್ರೆ ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಮೈ ಮೇಲೆ ಕೆಂಡ ಸುರ್ಕೊಂಡಂಗೆ ಆಗ್ತದೆ ಅನ್ನೋಂಥ ಅವ್ರ ಭಾವನೆ. ಅದಕ್ಕಾಗಿ ಅವ್ರು ಇವರ ಮುಂದುವರಿಲಿ ಅನ್ನುವಂಥದ್ದು. ಆದರೆ ಡಿ ಕೆ ಶಿ ಅವರಿಗೆ 2020 ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಈಗ ಆಗಬೇಕು ಅನ್ನೋದು ಹಠ. ಹೀಗಾಗಿ ಅವರು ಹೋಗೋದು, ಭೇಟಿ ಆಗೋದು, ಏನು ನೋಡ್ರಿ ಆಗ್ತೈತೆ ಅನ್ನೋಂಥ ಮಾತಾಡೋದು. ಹೀಗಾಗಿ ಎರಡೂ ಕಡೆ ಏನಪ್ಪ ಅಂದರೆ ಜಬರ್ದಸ್ತಾಗಿ ಪ್ರಯತ್ನ ನಡೆದಿದ್ದರಿಂದಾಗಿ ಇವತ್ತು ಹೈಕಮಾಂಡ್ ಅನ್ನುವಂಥದ್ದು ಸ್ಪಷ್ಟ ನಿಲುವನ್ನು ತೆಗೋಬೇಕಾಗಿದೆ. ಯಾರ ಪರ ನಿಲ್ಲಬೇಕು ಅನ್ನುವಂಥದ್ದು. ಒಂದು ಸಿದ್ದರಾಮಯ್ಯ ಪರ ನಿಲ್ಲಬೇಕೋ ಇಲ್ಲ ಡಿ ಕೆ ಶಿ ಅವ್ರ ಪರ ನಿಲ್ಲಬೇಕು ಅಂತೇಳಿ. ಮತ್ತು ಆಲ್ರೆಡಿ ಡಿ ಕೆ ಶಿ ಅವರು ಸಹಿತ ಒಕ್ಕಲಿಗ ಸಮುದಾಯದಲ್ಲಿ ತಮ್ಮ ಹಿಡಿದು ಸಾಧಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಒಕ್ಕಲಿಗ ಮತ್ತು ಏನಪ್ಪ ಅಂದರೆ ಲಿಂಗಾಯತ ಇವೆರಡೂ ಕೂಡಿದ್ರು ನಾವು ಗೆಲ್ಲಬಹುದು ಅಂತ ಅವ್ರಲ್ಲಿ ತಲೆಯಲ್ಲದ. ಅದಕ್ಕಾಗಿ ಮೊನ್ನೆ ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ ಅವ್ರ ಬೆನ್ನಂತ ವೀರಶೈವ ಲಿಂಗಾಯತ ಸಮುದಾಯವನ್ನು ತಮ್ಮ ವಿಶ್ವಾಸ ತೆಗೆದುಕೊಳ್ಳೋ ಪ್ರಯತ್ನವೂ ಮಾಡಿದ್ದಾರೆ. ಇನ್ನು ರಾಜಕೀಯದಲ್ಲಿ ಇಲ್ಲ ಅಂತಲ್ಲ. ಅದೇ ಕಾಲಕ್ಕೆ ಈ ಒಂದು ನಮ್ಮ ಸತೀಶ್ ಅವರು ಸಹಿತ ಬಾಗಲಕೋಟೆ ಈಗ ನಮ್ಮ ಸಿದ್ದರಾಮಯ್ಯರು